ಹಾರ್ಮುಜ ಜಲಸಂಧಿಯಲ್ಲಿ ಇರಾನ್ ಷರತ್ತುಬದ್ಧ ಮುಕ್ತ ಸಂಚಾರ ಘೋಷಣೆ. ಟ್ರಂಪ್ ಖಡಕ್ ಎಚ್ಚರಿಕೆ. ಪಶ್ಚಿಮ ಏಷ್ಯಾದಲ್ಲೇ ಉದ್ವಿಗ್ನತೆ ತಾರಕಕ್ಕೇರುವ ಬೆನ್ನಲ್ಲೇ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಸಂಚಲನ ಮೂಡಿಸುವಂತಹ ಮಹತ್ವದ ಘೋಷಣೆಯೊಂದನ್ನು ಮಾಡಿದೆ. ವಿಶ್ವದ ಒಟ್ಟು ತೈಲ ಪೂರೈಕೆಯ ಶೇಕಡಾ 20ರಷ್ಟು ಭಾಗ ಹಾದು ಹೋಗುವ ಆಯಕಟ್ಟಿನ ಹಾರ್ಮುಜ ಜಲಸಂಧಿಯಲ್ಲಿ ಕೆಲವು ದೇಶಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡುವುದಾಗಿ ಇರಾನ್ ಘೋಷಿಸಿದೆ. ಆದರೆ ಈ ಸೌಲಭ್ಯ ಪಡೆಯಲು ಇರಾನ್ನ ಒಂದು ಕಠಿಣ ಷರತ್ತನ್ನ ವಿಧಿಸಿದೆ. ಇರಾನ್ನ ಸರ್ಕಾರಿ ಸ್ವಾಮ್ಯದ IRIB ವರದಿಯ ಪ್ರಕಾರ ಯಾವ ಅರಬ್ ಅಥವಾ ಯುರೋಪಿಯನ್ ರಾಷ್ಟ್ರಗಳು ತಮ್ಮ ದೇಶದಿಂದ ಅಮೆರಿಕ ಮತ್ತು ಇಸ್ರೇಲ್ ರಾಯಭಾರಿಗಳನ್ನು ಉಚ್ಚಾಟಿಸುತ್ತವೆಯೋ ಅಂತಹ ದೇಶಗಳಿಗೆ ಮಾತ್ರ ಹಾರ್ಮುಜ ಜಲಸಂಧಿಯ ಮೂಲಕ ಅಡೆತಡೆ ಇಲ್ಲದೆ ಸಂಚಾರಕ್ಕೆ ಅವಕಾಶ ನೀಡುವುದಾಗಿ ಹೇಳಿದೆ. ಈ ಮೂಲಕ ಅಮೆರಿಕ ಮತ್ತು ಇಸ್ರೇಲ್ ಅನ್ನ ರಾಜತಾಂತ್ರಿಕವಾಗಿ ಒಂಟಿಯಾಗಿಸಲು ಇರಾನ್ ಈ ತಂತ್ರವನ್ನ ರೂಪಿಸಿದೆ. ಇರಾನ್ನ ಈ ನಡೆಯನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೀವ್ರವಾಗಿ ಖಂಡಿಸಿದ್ದಾರೆ. ಫ್ಲೋರಿಡಾದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಂದು ಭಯೋತ್ಪಾದಕ ಆಡಳಿತವು ಇಡೀ ಜಗತ್ತನ್ನ ಒತ್ತೆಯಾಳಾಗಿ ಇರಿಸಿಕೊಳ್ಳಲು ನಾನು ಬಿಡೋದಿಲ್ಲ. ಇರಾನ್ ಏನಾದರೂ ತೈಲ ಪೂರೈಕೆಯನ್ನ ತಡೆಯಲು ಪ್ರಯತ್ನಿಸಿದ್ರೆ ಅವರು ಇದುವರೆಗೂ ಊಹಿಸದ ಮಟ್ಟದ ಭೀಕರ ದಾಳಿಯನ್ನ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಲ್ಲದೆ ಇರಾನ್ನ ಒಂದು ವೇಳೆ ಹಾರ್ಮುಜ ಜಲಸಂಧಿಯಲ್ಲಿ ನೌಕಾ ಮೈನ್ಗಳನ್ನ ಅಳವಡಿಸಿದ್ರೆ ಅವುಗಳನ್ನ ತಕ್ಷಣವೇ ತೆರವುಗೊಳಿಸಬೇಕು. ಇಲ್ಲದಿದ್ದರೆ ಇರಾನ್ ಅಸ್ತಿತ್ವಕ್ಕೆ ಧಕ್ಕೆ ತರುವಂತಹ ದಾಳಿ ನಡೆಸಲಾಗುವುದು ಎಂದು ಟ್ರಂಪ್ ಗುಡುಗಿದ್ದಾರೆ.